ಎಲ್ರಿಗೂ ಕಡಲ ತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೇನೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ಲಾಗ್ಸ್ನಲ್ಲಿ ನಾನು ನಮ್ಮ ಮನೆಯಲ್ಲಿ ನಾಗರ ಪಂಚಮಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬ ನಾಗರ ಪಂಚಮಿ. ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ವಿಶಿಷ್ಟತೆ, ಹಾಗೆ ಪ್ರತಿಯೊಂದು ಭಾಗದಲ್ಲೂ ಹಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಿಸುತ್ತಾರೆ. ಹಾಗೆಯೇ ಒಂದೊಂದು ಹಬ್ಬಕ್ಕೂ ಬೇರೆ ಬೇರೆ ರೀತಿ ಸಿಹಿ ಮಾಡುವ ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ನಮ್ಮ ಮನೆಯಲ್ಲಿ ನಾವು ಪೂಜಿಸುವ ದೇವರು ನಾಗದೇವರು ಇರೋದು ನಮ್ಮನೆ ಗದ್ದೆಯಲ್ಲಿ. ಸೊ ನಾವು ಬೆಳಗ್ಗೆನೆ ಹೋಗಿಬಿಟ್ಟು ಅಲ್ಲಿ ಕ್ಲೀನ್ ಮಾಡೋಣ ಅಂತ ಹೋಗ್ತಾ ಇದ್ದೇವೆ. ವರ್ಷದಲ್ಲಿ ಒಮ್ಮೆಯಷ್ಟೇ ದೇವರಿಗೆ ಪೂಜೆ ಸಲ್ಲಿಸೋದ್ರಿಂದ ಅಲ್ಲೆಲ್ಲ ಕಸ ಕಡ್ಡಿ ಅಲ್ಲೆಲ್ಲ ಬೆಳೆದಿರುತ್ತೆ. ಸೊ ಅದಕ್ಕೇನೆ ಅಲ್ಲಿ ಹೋಗಿ ಕ್ಲೀನ್ ಮಾಡೋಣ ಅಂತ ಹೋಗ್ತಾ ಇದ್ದೇವೆ. ಚುಕ್ಕಿ, ನಿಂಗೆ ಸ್ಕೂಲಿಗೆ ರಜಾ? ಚುಕ್ಕಿ ಹೌದು ನೋಡಿ, ಇವಳು ಕ್ಲೀನ್ ಮಾಡ್ತಾಳಂತೆ. ಚೊಕ್ಕ ಮಾಡು, ಹೆಲ್ಪ್ ಮಾಡ್ತಾ ಇದ್ದಾನೆ ಕ್ಲೀನ್ ಮಾಡೋಕೆ. ನೋಡಿ, ತುಂಬಾ ದಿನ ಆಯ್ತು ಮಳೆ ನಿಲ್ದೆ. ಇವತ್ತು ಮಳೆ ಬರ್ತಾ ಇದೆ, ಗೊತ್ತಿಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ. ಬಲೆ ಎಲ್ಲ ಹಾಕ್ತಿ? ಹೌದಲ್ಲೇ, ಸಣ್ಣ ಹಳ್ಳ ಇದು. ಹಳ್ಳ ನೋಡಿ, ಈ ಕಡೆ ನೋಡುವಷ್ಟೊತ್ತಿಗೆ ಇವಳು ಗದ್ದೆಯಲ್ಲಿ ಬಿದ್ಬಿಟ್ಟಿದ್ಲು. ಇಲ್ಲವೇ ಚುಕ್ಕಿ? ನಾವು ಈಗ ಅರಿಶಿನ ಎಲೆ ಪತ್ತೋಳಿ ಮಾಡೋಣ ಅಂತ ಅರಿಶಿನ ಎಲೆ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾಗರ ಪಂಚಮಿ ಹಬ್ಬಕ್ಕೆ ಮಾಡುವ ಒಂದು ಸ್ಪೆಷಲ್ ತಿಂಡಿ ಅಂದ್ರೆ ಅದು, ನಮ್ಮ ಕಡೆ ಅಂತಾರೆ ಅದನ್ನ ಸುಳಿ ರೊಟ್ಟಿ ಅಂತ, ನಿಮ್ ಕಡೆ ಏನಂತಾರೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಅಮ್ಮ, ನೀ ಬಾಳೆಯಲ್ಲಿ ಏನ್ ಮಾಡ್ತೀವ್ಯಾ? ಊಟಕ್ಕ? ನಾನು ಕೇಳಿದೆ. ಹಾಗೆ ಅಮ್ಮ ತೆಂಗಿನ ಎಲೆ ಅಂದ್ರೆ ಮಡ್ಲು ಕೂಡ ತಗೊಂಡ್ರು. ಅದನ್ನ ಹಣೆದು ನಾವು ಹಾವಿನ ತರ ಮಾಡಿ ದೇವರಿಗೆ ಅರ್ಪಿಸ್ತೇವೆ. ನಾವು ತೋಟಕ್ಕೆ ಹೋಗ್ದಾಗ್ಲೇ ಏನೇನು ಬೇಕು ಪೂಜೆಗೆ ಅಂತ ಹೇಳಿಬಿಟ್ಟು ತಗೊಂಡ್ವಿ. ಅಲ್ಲಿ ತೆಂಗಿನ ಮರ ಒಂದು ಮುರಿದು ಬಿದ್ದುಬಿಟ್ಟಿತ್ತು. ಸೊ ನಮಗೆ ಈಸಿಯಾಗಿ ತೆಂಗಿನ ಎಲೆ ಕೂಡ ಸಿಕ್ತು, ಅದನ್ನು ಕೂಡ ತಗೊಂಡ್ವಿ. ಹಾಗೇನೆ ನಮ್ಮ ತೋಟದಲ್ಲಿ ಬೆಳೆದಿರೋ ಅರಿಶಿನ ಎಲೆ ಕೂಡ ತಗೊಂಡು ಅರಿಶಿನ ಎಲೆಯನ್ನು ಕಡುಬು ಮಾಡೋಣ ಅಂತ ಅಂದ್ಕೊಂಡು. ಜಾಡುವರಿ ನೀನು. ನಾನು ಅಲ್ಲಿ ತೋಟದಿಂದ ಕಿತ್ಕೊ ಬಂದಿದ್ನಲ್ಲ, ಅಮ್ಮ ಕಿತ್ಕೊಟ್ಟಿದ್ರಲ್ಲ ಮಡ್ಲಿಂದ, ಹಾವು ಮಾಡ್ತಾ ಇದ್ದೇನೆ ದೇವರಿಗೆ. ನಮ್ಮ ಕಡೆ ಪ್ರತಿ ಸಲ ಹಬ್ಬಕ್ಕೂ ಈ ರೀತಿ ಹಾವು ಮಾಡಿಬಿಟ್ಟು ದೇವರಿಗೆ ಅರ್ಪಣೆ ಮಾಡ್ತಾರೆ. ಅಮ್ಮ ಅಡುಗೆ ಮಾಡ್ತಾ ಇದ್ರು, ಸೊ ಅದಕ್ಕೆ ನಾನೇ ಹಣದ ಬಿಟ್ಟು ಹಾವಿನ ರೀತಿ ಮಾಡಿ ಅವರಿಗೆ ಹೆಲ್ಪ್ ಮಾಡೋಣ ಅಂತ ಮಾಡ್ತಾ ಇದ್ದೇನೆ. ಆಲ್ರೆಡಿ 2 ಹಾವು ಮಾಡಿದ್ದೇನೆ ನೋಡಿಲ್ಲಿ. ಹಾಗೆಯೇ ನಾವು ಈ ಹಬ್ಬಕ್ಕೆ ಹೊದಲು ಮಾಡಿ ಅಂದರೆ ಭತ್ತನ ಪಾಪ್ಕಾರ್ನ್ ರೀತಿ ಮಾಡಿ ಅದು ದೇವರಿಗೆ ಅರ್ಪಿಸ್ತೇವೆ. ಯಾಕಂದರೆ ಈ ಶ್ರಾವಣ ಮಾಸದಲ್ಲಿ ಕೀಟ ಮಿಡತೆ ಹಾಗೆಯೇ ಇಲಿಗಳ ಕಾಟ ಜಾಸ್ತಿ ಗದ್ದೆಗೆ. ಸೊ ಅದರಿಂದ ನಾಗರ ಹಾವು ನಮ್ಮ ಗದ್ದೆಯನ್ನು ರಕ್ಷಿಸ್ತದೆ ಅನ್ನೋದು ಒಂದು ನಂಬಿಕೆ. ಸೊ ಅದಕ್ಕೆ ಬೆಳೆದಿರೋ ಭತ್ತವನ್ನು ಫಸ್ಟು ದೇವರಿಗೆ ಅರ್ಪಿಸ್ತೇವೆ ಈ ರೀತಿ ಮಾಡಿಬಿಟ್ಟು. ಹಾಗೆಯೇ ಈ ಹಬ್ಬಕ್ಕೆ ಮಾಡುವ ಒಂದು ಸ್ಪೆಷಲ್ ತಿಂಡಿ ಅಂತ ಅಂದರೆ ಅದು ಅರಿಶಿನ ಎಲೆಯ ಸಿಹಿ ಕಡುಬು. ಅಂದರೆ ನಮ್ಮ ಕಡೆ ಅದನ್ನು ಸುಳಿ ರೊಟ್ಟಿ ಅಂತ ಹೇಳ್ತೀವಿ. ಅದನ್ನು ಮಾಡೋದು ತುಂಬ ಸಿಂಪಲ್. ರಾತ್ರಿ ಎಲ್ಲ ನೆನೆಸಿರೋ ಅಕ್ಕಿಯನ್ನು ಉಪ್ಪು ಹಾಗೆ ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ತೀವಿ. ಅದಾದಮೇಲೆ ತೋಟದಲ್ಲಿ ತಂದಿದ್ವಲ್ಲ ಅರಿಶಿನ ಎಲೆ, ಅದನ್ನು ಹರಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಈ ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಪದರದ ರೀತಿಯಲ್ಲಿ ಹರಡ್ಕೊಳ್ಬೇಕಾಗತ್ತೆ. ಎಷ್ಟು ತೆಳುವಾಗಿರುತ್ತೋ ಈ ಪದರ ಅಷ್ಟು ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಅಷ್ಟೇ.
ಅದಾದಮೇಲೆ ಕಾಯಿ, ಬೆಲ್ಲ, ಏಲಕ್ಕಿ, ತುಪ್ಪವನ್ನು ಸೇರಿಸ್ಬಿಟ್ಟು ಒಂದು ಕಾಯಿ ಪಾಕವನ್ನು ರೆಡಿ ಮಾಡ್ಕೊಳ್ತೀವಿ. ಅದನ್ನು ತಂದುಬಿಟ್ಟು ಇಲ್ಲಿ ಎಲೆ ಪದರದ ಮಧ್ಯದಲ್ಲಿ ನಾವು ಇದನ್ನು ಇಟ್ಬಿಟ್ಟು ಚೆನ್ನಾಗಿ ನೀಟಾಗಿ ಮಡಚಿಬಿಟ್ಟು ಇದನ್ನು ಹಬೆಯಲ್ಲಿ ಬೇಯಿಸ್ತಾರೆ. ಇದನ್ನು ಸಹ ನಾವು ದೇವರಿಗೆ ಅರ್ಪಿಸ್ತೇವೆ. ಅದಾದಮೇಲೆ ಅಮ್ಮ ಹೆಸರು ಕಾಳು, ಕಡಲೆಕಾಳು, ಕಾಯಿ, ಬೆಲ್ಲ, ಎಳ್ಳು ಎಲ್ಲವನ್ನು ಸೇರಿಸ್ಬಿಟ್ಟು ದೇವರಿಗೆ ಇನ್ನೊಂದು ಪ್ರಸಾದವನ್ನು ಸಹ ರೆಡಿ ಮಾಡಿಕೊಂಡ್ರು. ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಡ್ತು. ಪೂಜೆ ಮುಹೂರ್ತಕ್ಕೆ ನಾವು ಗದ್ದೆಗೆ ಹೋಗಿಬಿಟ್ಟು ಪೂಜೆನ ಮಾಡಿದ್ವಿ. ನಮ್ಮ ಮಾಯ ರಂಗೋಲಿ ಅನ್ಸ್ತಿದಲ್ಲ ಹಂಗೆ ಅಲ್ಲಿ ಬಂತು ಹಂಗೆ ಕೊಡು ಗಂಧ ಹಿಡಿ. ನೋಡು ಎಷ್ಟು ಸೂಪರ್ ಆಗಿ ಹಾಕಿದ್ದಾನೆ ಅಲ್ಲ. ಪೂಜೆ ಮುಗಿದ್ದು ಇಷ್ಟೊತ್ತು ಬಿಸಿಲಿತ್ತು ಪೂಜೆ ಆಗೋಷ್ಟೊತ್ತಿಗೆ. ಈಗ ಮಳೆ ಬರೋ ಥರ ಅನಿಸ್ತಾ ಇದೆ. ಅಲ್ಲಿವರೆಗೂ ನಾವು ಮನೆ ಸೇರ್ಕೊಳ್ಬೇಕು. ಪೂಜೆ ಮುಗಿದ ಮೇಲೆ ಈ ವರ್ಷದ ಹಬ್ಬದ ಊಟ ಮಾಡಿಬಿಟ್ಟು ನಾವು ನಮ್ಮ ನಾಗರ ಪಂಚಮಿ ಹಬ್ಬವನ್ನು ಮುಗಿಸಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದೆ ಇನ್ನಷ್ಟು ಒಳ್ಳೆ ವಿಡಿಯೋಗಳೊಂದಿಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.